ಈ ವಿಷಯನ ನಿಮ್ಮ ಅಪ್ಪನ ಹತ್ರ ಹೇಳಬೇಕು ಅಂತ ತುಂಬಾ ಸರಿ ಅನ್ಕೊಂಡೆ, ಟ್ರೈ ಕೂಡ ಮಾಡಿದೆ ನಾನು. ಆದರೆ ನಿಜ ಗೊತ್ತಾದ್ರೆ ನಿನಗೇನು ಅಂತಾರೋ ನನಗೇನು ಮಾಡ್ತಾರೋ ಅನ್ನೋ ಭಯದಿಂದಾನೇ ಸುಮ್ಮನೆ ಅದೆ. ಹೊರಗ್ನವನಾಗಿ ನಾನೇ ಇಷ್ಟೆಲ್ಲ ಯೋಚನೆ ಮಾಡಬೇಕಾದ್ರೆ ನೀನು ನಿಮ್ಮ ಅಪ್ಪನ ಬಗ್ಗೆ, ಅವ್ರ ಗೌರವದ ಬಗ್ಗೆ ಯೋಚನೆನೇ ಮಾಡದೆ ಆ ಕೋಚ್ನ ಮನೆಗೆ ಕರ್ಸ್ಕೊಂಡಿದ್ಯಲ್ಲ. ಈ ವಿಷಯನ ಹೋಗಿ ನಿಮ್ಮ ಅಪ್ಪಂಗೆ ಹೇಳ ನಾನು. ಬೇಡ ಬೇಡ, ನಿಜವಾಗ್ಲೂ ಅವರ ನನ್ನ ಮಧ್ಯೆ ಏನೂ ಇಲ್ಲ. ಅದನ್ನ ಅವ್ರ ಹತ್ರ ಹೇಳು ಇದ್ದೀನಿ. ಅವ್ರು ಮಾಡಿರೋ ಕೆಲ್ಸಕ್ಕೆ ಮತ್ತೆ ನಾನು ಅವ್ರ ಮುಖನ ನೋಡಲ್ಲ ಅಂತ ಹೇಳಿದ್ದೀನಿ. ದಯವಿಟ್ಟು ಅಪ್ಪಂಗೆ ವಿಷಯನ ಹೇಳ್ಬೇಡಿ. ಹೇಳ್ಬೇಕು ಅನ್ಕೊಂಡ್ರು ನಾನು ಹೇಳೋದಿಲ್ಲ ರಾಜಲಕ್ಷ್ಮಿ. ಯಾಕಂದ್ರೆ ನೀನಂದ್ರೆ ನನಗಿಷ್ಟ. ನೀನೇ ನನ್ನ ಹೆಂಡತಿ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ನನ್ನ ಹೆಂಡತಿ ಆಗ್ಬೇಕಾಗಿರೋ ನೀನು ಇನ್ಯಾರನ್ನೂ ಪ್ರೀತಿಸ್ತಿದ್ಯಾ ಅಂದ್ರೆ ನನಗೆ ಹೇಗಾಗುತ್ತೆ ಹೇಳು? ನಿಜ ಗೊತ್ತಿದ್ರು ಗೊತ್ತಿಲ್ದಿರೋ ಹಾಗೆ ನಾಟಕ ಮಾಡಬೇಕು ಅಂದ್ರೆ ಅದು ನರ್ಕ ರಾಜಲಕ್ಷ್ಮಿ. ಆ ನರ್ಕನ ಇಷ್ಟು ಕಾಲ ಅನುಭವಿಸ್ದೆ, ಇನ್ನು ನನ್ನ ಕೈಲಿ ಆಗಲ್ಲ ರಾಜಲಕ್ಷ್ಮಿ. ಇವತ್ತು ಅವನು ಮನೆ ಕೂಡ ಬಂದಿದ್ದ ಅಂದ್ರೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ. ನಿಜವಾಗ್ಲು ಅವರ ನನ್ನ ಮಧ್ಯೆ ಏನೂ ಇಲ್ಲ. ಅದನ್ನೇ ನಾನು ಅವ್ರಿಗೂ ಹೇಳಿದ್ದೀನಿ. ಹೀಗೆಲ್ಲ ಆಯ್ತು ಅಂತ ಅಪ್ಪಂಗೆ ಗೊತ್ತಾಗೋಯ್ತು ಅಂದ್ರೆ ಅವ್ರದನ್ನ ಸಹಿಸ್ಕೊಳ್ಳಲ್ಲ. ಪ್ಲೀಸ್ ರೀ, ನಮ್ಮ ಅಪ್ಪಂಗೆ ವಿಷಯನ ಹೇಳ್ಬೇಡಿ ಪ್ಲೀಸ್. ರಾಜಲಕ್ಷ್ಮಿ, ನೀನೇನು ಭಯ ಪಡಬೇಡ. ನೀನು ನನ್ನ ಹತ್ರ ಸುಳ್ಳು ಹೇಳಲ್ಲ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆಯಿಂದಾನೇ ನಿಮ್ಮ ಅಪ್ಪಂಗೆ ಈ ವಿಷಯನ ಹೇಳಲ್ಲ. ನೀನು ಧೈರ್ಯವಾಗಿರು. ಹಾ ಹೇಳು ಪ್ರಶಾಂತ್. ಗುಡ್ ನ್ಯೂಸ್, ನಮ್ಮ ಪ್ಲಾನ್ ವರ್ಕೌಟ್ ಆಗಿದೆ. ಪ್ಲಾನಾ? ಏನು ಹೇಳ್ತಿದ್ಯಾ ನೀನು? ಆ ಶೌರ್ಯನ ಪ್ರೀತಿಸ್ತಿದ್ದಾಳೆ ಅಂತ ಇಷ್ಟು ದಿನ ನೋವು ಪಟ್ಟಿದ್ದೆ. ಆದರೆ ನಿನ್ನ ಲೆಟರ್ ಐಡಿಯಾ ಚೆನ್ನಾಗಿ ಕೆಲಸ ಮಾಡಿದೆ. ಇನ್ನು ನನಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ, ನಮ್ಮ ಮಧ್ಯೆ ಯಾವುದೇ ಪ್ರೀತಿ ಇಲ್ಲ ಅಂತ ಅವಳೇ ನನಗೆ ಹೇಳಿದ್ಲು. ನಿಜಾನಾ? ಅವನು ಮಾಡಿರೋ ಕೆಲಸ ಇಷ್ಟ ಆಗಿಲ್ಲ ಅಂತ ಹೇಳಿದ್ಲು ಅಂದ್ರೆ ಅದು ನಾವು ಬರೆದಿರೋ ಲೆಟರಿಂದನೇ ಆಗಿರ್ಬೋದು ಅಲ್ವಾ? ಅಷ್ಟೇ ಅಲ್ವಾ? ಒಟ್ನಲ್ಲಿ ಅವ್ರ ಲವ್ ಸ್ಟೋರಿಗೆ ಫುಲ್ ಸ್ಟಾಪ್ ಬಿತ್ತು ಅಂತ ಆಯ್ತು. ಎಸ್, ಇನ್ನು ನಾವು ಅವನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಇನ್ಮೇಲೆ ರಾಜಲಕ್ಷ್ಮಿ ನನ್ನವಳೆ. ಐ ಆಮ್ ವೆರಿ ಹ್ಯಾಪಿ. ಮತ್ತ ಆನಂದನ ನೀನೇ ಎಂಜಾಯ್ ಮಾಡಿದ್ರೆ ಹೇಗೆ? ಒಂದೆರಡು ಫಾರಿನ್ ಬ್ರ್ಯಾಂಡ್ನ ತಗೊಂಡ್ ಬಾ, ಎಣ್ಣೆ ಹೊಡಿತಾ ಎಂಜಾಯ್ ಮಾಡೋಣ. ಓಕೆ, ಡನ್. ಓಕೆ ರಾಜಲಕ್ಷ್ಮಿ, ಇನ್ನು ನೀನು ನನ್ನ ಸ್ವಂತ. ಕಿಶೋರ್ ಅವರೇ, ಹೋಗ್ಲೇಬೇಕು ಅಂತ ನಿರ್ಧಾರ ಮಾಡ್ಬಿಟ್ರಾ? ಇರೋಕ್ಕಾಗ್ಲಿಲ್ಲ ಅಂದಮೇಲೆ ಇಲ್ಲಿಂದ ಹೋಗೋದೇ ಒಳ್ಳೇದಲ್ವಾ ಜಾನಕಿ ಅವರೇ? ನೀವು ಕೂಡ ಹೀಗೆ ಹೇಳಿದ್ರೆ ಹೇಗೆ? ಮನೆ ಹಿರಿಯರು ನಿರ್ಧಾರ ತಗೊಂಡ್ಮೇಲೂ ಕೂಡ ಇನ್ನೂ ಇಲ್ಲೇ ಇರೋದು ಒಳ್ಳೆ ಪದ್ಧತಿ ಅಲ್ಲ. ಮಗಳ ಹಾಗೆ ನೋಡ್ಕೊಂಡ ಆದ್ಯ ತನ್ನ ಮಾತಿಗೆ ಇಲ್ಲ ಅನ್ಬಿಟ್ಲಲ್ಲ ಅನ್ನೋ ನೋವು ಬಿಟ್ರೆ ಅವ್ರಿಗೆ ಅವಳ ಮೇಲೆ ಯಾವ ಕೋಪನೂ ಇಲ್ಲ. ಕೋಪ ಇದ್ದಿದ್ರೆ ಆದ್ಯ ಇಷ್ಟು ದಿವಸ ಇಲ್ಲಿರೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಸೀನುಗೆ ದೂರ ಆಗಬೇಕು ಅಂತ
ಈ ಮನೆ ಪದ್ಧತಿಗಳಿಷ್ಟ ಆಗಿಲ್ಲ, ಈ ಮನೆ ಮನುಷ್ಯಗಳು ಇಷ್ಟ ಆಗ್ಲಿಲ್ಲ ಅಂತ ಅವತ್ತವಳು ಹಾಗೆ ಮಾತಾಡಿದ್ಲು ಅಷ್ಟೇ. ಆ ಮಾತುಗಳು ಮಾಡಿದ ಗಾಯದಿಂದ ಅವರು ಆದ್ಯನ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಆ ಗಾಯ ರಾಜಾರಾಮ್ ಅವರ ಮನಸ್ಸಲ್ಲಿ ಈಗ್ಲೂ ಕೂಡ ಹಾಗೆ ಉಳ್ಕೊಂಡಿದೆ ಅಲ್ವಾ? ನೋಡಿ, ನಾನೇ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ. ನೋಡಿ, ನೀವು ಆದ್ಯನ ಇಲ್ಲಿಂದ ಕರ್ಕೊಂಡು ಹೋಗೋ ನಿರ್ಧಾರನ ದಯವಿಟ್ಟು ಬಿಟ್ಬಿಡಿ. ಆದ್ಯ ನಮ್ ಜೊತೆಲೇ ಇರ್ಲಿ. ಇಲ್ಲ ಜಾನಕಿ ಅವರೇ, ರಾಜಾರಾಮ್ ಅವ್ರು ಹೇಳಿದ್ರು ಅಂತಲ್ಲ, ಆದ್ಯ ಕೂಡ ಇಲ್ಲಿ ಇರೋದಿಲ್ಲ. ನಡೆದಿದ್ದೆಲ್ಲ ನಿಮಗ್ ಗೊತ್ತೇ ಇದೆಯಲ್ಲ. ಗೊತ್ತಿರೋದ್ರಿಂದನೇ ಕರ್ಕೊಂಡು ಹೋಗ್ಬೇಡಿ ಅಂತ ಹೇಳ್ತಿದ್ದೀನಿ. ಆದ್ಯ ಮೇಲಿನ ಅಭಿಮಾನದಿಂದ ನೀವಿಲ್ಲಿರ್ಬೇಕು ಅಂತ ಅನ್ಕೊಂಡ್ರು, ಆದ್ಯ ಇಲ್ಲಿ ಇರೋದ್ರಿಂದ ಇಲ್ಲ ಸಲ್ಲದ ಸಮಸ್ಯೆಗಳು ಬರುತ್ತೆ. ಅಯ್ಯೋ, ಯಾವ ಸಮಸ್ಯೆನೂ ಬರೋಲ್ಲ. ಬರ್ತಿರೋ ಹಾಗೆ ನಾನ್ ನೋಡ್ಕೋತೀನಿ. ಸೀನುಗೋಸ್ಕರ ತನ್ನ ಜೀವನನೇ ನಾಶ ಮಾಡ್ಕೊಳಕ್ ಹೊರಟಿದ್ದಾಳೆ. ನೀವು ಕೂಡ ಅದನ್ನೇ ಸಮರ್ಥಿಸ್ಕೊಳ್ತಿದ್ದೀರಲ್ಲ. ನಿಜ ಗೊತ್ತಾಗೋದಕ್ಕೂ ಮೊದಲು ಆದ್ಯ ತಪ್ಪು ಮಾಡಿದ್ದಾಳೆ, ತನ್ನ ಜೀವನನ ತಾನೇ ಕೈಯಾರ ನಾಶ ಮಾಡ್ಕೋತಿದ್ದಾಳೆ ಅಂತ ನಾನೇ ತಪ್ಪು ತಿಳ್ಕೊಂಡೆ. ನನ್ನ ಮಗಳು ತಪ್ಪು ಮಾಡ್ತಾಳ ಅಂತ ನಾನು ಕೂಡ ಅನುಮಾನ ಪಟ್ಟೆ. ಆ ತಪ್ಪನ್ನೇ ನಾನು ಕೂಡ ಮಾಡಿದ್ದೀನಿ. ಈಗ ನಿಜ ಏನು ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ಆದ್ಯನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಡಿ ಅಂತ ಹೇಳ್ತಿದ್ದೀನಿ. ಆದ್ಯ, ಎಷ್ಟು ಮಾತುಗಳಾಡ್ಬಿಟ್ಟೆಮ್ಮ ನಾನು. ನಿಜ ಗೊತ್ತಿಲ್ದೆ ನಿಂದೇ ತಪ್ಪೇನೋ ಅನ್ನೋ ಹಾಗೆ ಮಾತಾಡ್ಬಿಟ್ಟೆ. ಈ ಕುಟುಂಬದ ಬಗ್ಗೆ ಯೋಚನೆ ಮಾಡಿ ನೀನು ಆ ನಿರ್ಧಾರ ತಗೊಂಡಿದ್ಯಾ ಅಂತ ಗೊತ್ತಿಲ್ದೇನೆ ನಮ್ಮ ಬಗ್ಗೆ ಯೋಚನೆನೇ ಮಾಡ್ತಿಲ್ವಲ್ಲ ಇವಳು. ನಮ್ಮನ್ನು ಬಿಟ್ಟು ಹೋಗ್ತಿದ್ದಳಲ್ಲ ಅನ್ನೋ ನೋವಿನಿಂದ ನಾನು ಹಾಗೆಲ್ಲ ಮಾತಾಡ್ಬಿಟ್ಟೆ. ಇಲ್ಲ ದೊಡ್ಡಮ್ಮ, ನಾನು ಒಂಟಿಯಾಗಿರ್ಬಾರ್ದು ಅಂತ ನನ್ನ ಬಗ್ಗೆ ಯೋಚನೆ ಮಾಡಿ ನನ್ನ ಈ ಮನೆಗೆ ಕರ್ಕೊಂಡು ಬಂದ್ರಿ. ಜೀವನ ಪೂರ್ತಿ ಮನಸ್ಸಲ್ಲಿ ಬಚ್ಚಿಟ್ಕೊಳ್ಳೋ ಅಂತ ನೆನಪುಗಳನ್ನು ಈ ಮನೆ ನನಗೆ ಕೊಟ್ಟಿದೆ. ಅಂತ ಈ ಮನೆಗೆ ನೋವಾಗುವಂಥ ಕೆಲಸ ನಾನು ಯಾವತ್ತಿಗೂ ಮಾಡಲ್ಲ. ನಿಜವಾಗ್ಲು ನೀನ್ ಆ ಕೆಲಸ ಮಾಡಬಾರ್ದು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ನಮ್ ಜೊತೆಲೇ ಇದ್ಬಿಡು ಕಂದ. ಇರೋಕ್ಕಾಗಲ್ಲ ದೊಡ್ಡಮ್ಮ. ನಮ್ಮಿಂದ ದೂರಾಗಿ ಹೋಗಿ ಹೇಗ್ ಬದುಕ್ತೀಯ ನೀನು? ಇನ್ನೊಬ್ಬರ ಸಂತೋಷಕ್ಕೋಸ್ಕರನೇ ಬದುಕಬೇಕು ಅಂತ ಅವರಮ್ಮ ಚಿಕ್ಕವಳಿದ್ದಾಗಿಂದಾನೇ ಕಲಿಸಿದ್ದಾಳೆ. ನಾನು ನನ್ನ ಮನೆ ಬಿಟ್ಟೆ, ನಾನು ನನ್ನ ಸಂತೋಷನ ಅಲ್ಲೇ ಬಿಟ್ಟು ಬಂದೆ. ನನ್ನ ಜೊತೆ ಅವರ ಸಂತೋಷಗಳನ್ನ ತಗೊಂಡು ಬಂದೆ. ನನ್ನ ಹಾಗೆ ನೀನಿರಬಾರ್ದು, ನೀನು ಸಂತೋಷವಾಗಿರಬೇಕು, ನಿನ್ನ ಸುತ್ತ ಇರೋರನ್ನ ಸಂತೋಷವಾಗಿ ಇರಿಸ್ಬೇಕು ಅಂತ ಅವರಮ್ಮ ಹೇಳ್ತಾ ಇರ್ತಿದ್ಲು. ಅವರಮ್ಮನ ಮಾತನ್ನ ಕೇಳಿಸ್ಕೊಂಡಿದ್ಲು ಅಂತ ಅನ್ಕೊಂಡಿದ್ದೆ. ಆ ಮಾತುಗಳನ್ನ ಜಾಗೃತೆಯಿಂದ ಮನಸ್ಸಲ್ಲೇ ಇಟ್ಕೊಂಡಿದ್ದಾಳೆ. ಅವರಮ್ಮ ಹೇಳ್ದಾಗೆ ಬದುಕ್ತಿದ್ದಾಳೆ ಅಂತ ನನಗೆ ಇಲ್ಲಿಗೆ ಬಂದ್ಮೇಲೆ ಅರ್ಥ ಆಗಿತ್ತು. ನಾನು ನೋವುಪಟ್ರು ಎಲ್ಲರೂ ಆನಂದವಾಗಿದ್ರೆ ಸಾಕು ಅಂತ ನನ್ನ ಮಗಳು ಈ ನಿರ್ಧಾರನ ತಗೊಂಡಿರೋದಕ್ಕೆ ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತಿದೆ. ಅದಕ್ಕೆ ಆದ್ಯನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವತ್ತು ಇವ್ರ ದೊಡ್ಡಪ್ಪ ಹೇಳ್ತಿದ್ದ ಹಾಗೆ ಇವಳು ಹೊರಟೋಗ್ತೀನಿ ಅಂತ ಹೇಳ್ತಿದ್ದಾಗ ಇಷ್ಟ ಇಲ್ದೇನೆ ಇವಳನ್ನ ಇಲ್ಲಿ ಉಳಿಸ್ಕೊಳ್ಳೋದು ಯಾಕೆ ಅಂತ, ಇವಳು ಎಲ್ಲೇ ಇದ್ರೂ ಸಂತೋಷವಾಗಿರ್ಲಿ ಅಂತ ನಾನು ಕೂಡ ಸುಮ್ಮನಾಗ್ಬಿಟ್ಟೆ. ಆದ್ರೆ ನಿನ್ನನ್ನು ಕಳಿಸ್ಕೊಡಕ್ ನನಗಿಷ್ಟ ಇಲ್ಲ. ನಮಗೋಸ್ಕರ ನೀನು ಹೋಗ್ಬೇಕು ಅಂತಿದ್ಯಲ್ಲ, ಬೇಡ ಕಂದ, ಬೇಡಮ್ಮ, ಇಲ್ಲೇ ಇದ್ಬೇಡು.
ಸೇನು ಕಣ್ಗಳನ್ನ ನೋಡ್ತಾ ನನ್ನಿಂದ ಇರೋಕ್ಕಾಗಲ್ಲ ದೊಡ್ಡಮ್ಮ. ಸೀನು 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 ಏಯ್, ಸೀನುಗೋಸ್ಕರ ಬಂದ್ಯಾ ನೀನು? ಸೀನನ್ನ ನಿನ್ನನ್ನು ಕರ್ಕೊಂಡು ಬಂದಿದ್ದು ನಾನ್ ನಿನ್ನನ್ನು ಕರ್ಕೊಂಡು ಬಂದಿದ್ದು. ನನ್ನ ಮಗಳ ಹಾಗೆ ನೋಡ್ಕೊಂಡಿದ್ದೀನಮ್ಮ. ಅವರು ಕೂಡ ನಿನ್ನ ಮಗಳ ಹಾಗೇನೆ ನೋಡ್ಕೊಂಡ್ರು. ಹಾಗಿದ್ದಾಗ ನೀನ್ ಸೀನುಗೋಸ್ಕರ ಹೋಗೋದು ಅಂದ್ರೇನು? ಯಾಕೆ ನಮಗೋಸ್ಕರ ನೀನಿರಬಾರ್ದಾ? ನೀನೇನೋ ನಿನ್ ಮನಸ್ಸಿನಲ್ಲಿ ಏನಿದೆಯೋ ಇದನ್ನೆಲ್ಲ ನೀನ್ ಯಾಕೆ ಮಾಡಿದ್ಯೋ? ಇದೆಲ್ಲ ಗೊತ್ತಾದ ಮೇಲೂ ಇನ್ನು ನನ್ನ ಕೈಯಿಂದ ಬಾಯಿ ಮುಚ್ಕೊಂಡಿರೋದಕ್ಕಾಗ್ತಿಲ್ಲ ಆದ್ಯ. ಹೊರಟೋಗೋ ನಿನ್ನ ನಿರ್ಧಾರ ನೋಡಿ ನನ್ನ ಕೈಲಿ ತಡ್ಕೊಳಕ್ಕಾಗ್ತಾ ಇಲ್ಲ ಆದ್ಯ, ತಡ್ಕೊಳಕ್ಕಾಗ್ತಾ ಇಲ್ಲ. ಆದ್ಯ ನನ್ ಮಾತು ಕೇಳು, ದಯವಿಟ್ಟು ಹೋಗ್ಬೇಡ ಕಣೆ. ನಿಮ್ ದೊಡ್ಡಪ್ಪನ ಕಾಲು ಹಿಡ್ಕೊಂಡಾದ್ರೂ ಸರಿ, ನಾನು ಒಪ್ಪಿಸ್ತೀನಿ. ಖಂಡಿತ ನಾನು ಒಪ್ಪಿಸ್ತೀನಿ. ದೊಡ್ಡಮ್ಮ, ಮನ್ಸಿಗೆ ಇಷ್ಟ ಆಗಿರೋ ನಮ್ಮಪ್ಪನ ದೂರ ಮಾಡ್ಕೊಳ್ದೆ ಅವತ್ತು ಮಮ್ಮ ನಿಮ್ಮಿಂದ ದೂರ ಹೊರಟೋಗ್ಬಿಟ್ರು. ಹಾಗಂತ ನೀವಂದ್ರೆ ಇಷ್ಟ ಇಲ್ಲ ಅಂತನಾ? ಇವತ್ತು ನನ್ನ ಪರಿಸ್ಥಿತಿನೂ ಅದೇ ದೊಡ್ಡಮ್ಮ. ನೀವಂದ್ರೆ ಇಷ್ಟ ಇಲ್ಲದೆ ಅಲ್ಲ, ಇಷ್ಟಪಡೋ ವ್ಯಕ್ತಿ ಮುಂದೆ ಇರೋಕೆ ಆಗದೆ ನಾನು ಹೊರಟೋಗ್ತೀನಿ ಅಂತ ಹೇಳ್ತಿದ್ದೀನಿ. ನನ್ನ ಹೋಗೋಗ್ಬಿಡಿ. ಯಾಕೆ? ಏನಾಯ್ತು ಆದ್ಯ? ಮಾವ ಇದ್ರೆ ಮಾತ್ರ ನೀನಿಲ್ಲಿರೋದಾ? ನಿಮ್ಮಿಬ್ರಿಗೂ ಮದ್ವೆ ಆದ್ರೆ ಮಾತ್ರ ನೀನಿಲ್ಲಿರ್ಬೇಕಾ? ನಾವ್ಯಾರು ನಿನಗ್ ಬೇಡ್ವಾ? ನೀನ್ ಬೇಡ ಅಂತ ಮಾವ ಅಂದಿರ್ಬೋದು, ನಾವ್ ಅನ್ಲಿಲ್ವಲ್ಲ. ಮಾವನ್ಗೋಸ್ಕರ ಅಲ್ದೆ ಹೋದ್ರು ನಮಗೋಸ್ಕರ ಇರ್ಬೋದು ಅಲ್ವಾ? ನಾನು ಬೇಡ ಅಂತ ಸೀನು ಹೇಳಿರ್ಬಹುದು. ಇವತ್ತು ಸೀನುಗೆ ನನ್ನ ಮೇಲೆ ಪ್ರೀತಿ ಇಲ್ಲದೆ ಇರಬಹುದು. ನಾನು ಇಲ್ಲದೆ ಹೋದ್ರೂ ಬದುಕಬಹುದು. ಆದ್ರೆ ನಾನು ಹಾಗಲ್ಲ. ಸೀನು ಅಂದ್ರೆ ಈಗಲೂ ನನಗೆ ಪ್ರಾಣ. ಅವನ ಹಾಗೆ ನನಗಿರೋಕ್ಕಾಗಲ್ಲ. ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಸೀನು ಪಕ್ಕದಲ್ಲಿ ನನ್ನ ಸ್ಥಾನದಲ್ಲಿ ಬೇರೆ ಯಾರು ಇರೋದನ್ನ ನಾನು ನೋಡೋಕ್ಕಾಗತ್ತಾ? ನಾನು ಕನಸ್ಕಂಡು ಹಾಗೆ ಮದುವೆ ಹಸೆಮಣೆ ಮೇಲೆ ನನ್ನ ಸ್ಥಾನದಲ್ಲಿ ಚಾರು ಕೂತ್ಕೊಂಡಿರೋದನ್ನ ನನ್ನಿಂದ ನೋಡೋಕ್ಕಾಗತ್ತಾ? ನನ್ನವನು ಅನ್ಕೊಂಡಿರೋ ವ್ಯಕ್ತಿ ನನ್ನ ಕಣ್ಣು ಮುಂದೆನೆ ಬೇರೆಯವರಿಗೆ ಸ್ವಂತ ಆಗ್ತಿರುವಾಗ ಇಲ್ಲದೆ ಇರೋ ಸಂತೋಷನ ನಟಿಸ್ತಾ ಮನಸ್ಸಲ್ಲಿ ನರಕನ ಅನುಭವಿಸ್ತಾ ನನ್ನಿಂದ ಇರೋಕ್ಕಾಗಲ್ಲ. ಅದಕ್ಕೆ ನನ್ನ ಹೋಗೋಗ್ಬಿಡಿ. ನೀವೆಲ್ರೂ ನಾನು ಹೊರಟೋಗ್ತಿದ್ದೀನಿ ಅಂತ ಅನ್ಕೋತಿದ್ದೀರಾ. ಸೀನು ನೆನಪುಗಳಿಂದ ದೂರ ಹೋಗ್ತಿದ್ದೀನಿ. ಇಲ್ಲೇ ಇದ್ರೆ ಈ ಮನೆಯಲ್ಲಿ ಪ್ರತಿ ಮೂಲೆಯಲ್ಲೂ ನಮ್ಮಿಬ್ಬರ ನೆನಪುಗಳಿವೆ. ಆ ನೆನಪುಗಳ ಮಧ್ಯೆ ಓಡಾಡೋ ಧೈರ್ಯ ನನಗಿಲ್ಲ. ಅದಕ್ಕೆ ನಾನು ಹೊರಟೋಗ್ತಿದ್ದೀನಿ. ನೀನ್ ದೂರ ಹೊರಟೋದ್ರೆ ಮರ್ತು ಬಿಡೋಕ್ಕಾಗತ್ತಾ? ಪ್ರಯತ್ನ ಪಡ್ತೀನಿ.
ಇದ್ಯಾವುದು ನೆನಪಾಗದೇ ಇರೋ ಹಾಗೆ ಯಾವುದೋ ಒಂದು ಕೆಲಸ ಮಾಡ್ತಾ ಮರ್ತು ಹೋಗೋ ಪ್ರಯತ್ನ ಮಾಡ್ತೀನಿ. ಆಗಾಗ ನೆನಪಾದಾಗ ತಡ್ಕೊಳಕ್ಕಾಗಲ್ವೇನೋ ಹಾಗಂತ ಸೀನು ಚಾರು ಗಂಡನಾಗಿ ನನ್ನ ಕಣ್ಮುಂದೆನೆ ತಿರುಗ್ತಿದ್ದಾಗ ಅದನ್ನ ನೋಡಿ ತಡ್ಕೊಳ್ಳೋ ಧೈರ್ಯ ನನಗಿಲ್ಲ ದೊಡ್ಡಮ್ಮ. ಅದಕ್ಕೆ ನಾನು ಹೊರಟೋಗ್ತಿದ್ದೀನಿ. ದಯವಿಟ್ಟು ನನ್ನ ತಡಿಬೇಕು ಅಂತ ಪ್ರಯತ್ನ ಮಾಡಬೇಡಿ. ಒಂದೊಳ್ಳೆ ನೆನಪಾಗಿ ಆಗಾಗ ನೀವು ನನ್ನ ನೆನಪು ಮಾಡ್ಕೊಳ್ಳಿ, ಅಷ್ಟು ಸಾಕು ನನಗೆ. ಆದ್ಯ, ಏನಮ್ಮ ಇದು? ಚಿಕ್ಕಪ್ಪ, ನೀವಾದ್ರೂ ಹೇಳಿ ಚಿಕ್ಕಪ್ಪ. ನನ್ನ ಮಗಳು ಕೇಳಿದ್ದನ್ನ ಕೊಡೋದ್ ಬಿಟ್ರೆ ಇಲ್ಲ ಅನ್ನೋದಕ್ಕೆ ನನಗೆ ಗೊತ್ತಿಲ್ಲಮ್ಮ. ಈ ಕುಟುಂಬಕ್ಕೆ ದೂರವಾಗಿ ನೋವುಪಟ್ಟಿದ್ದ ನನ್ನ ಹೆಂಡತಿನ 20 ವರ್ಷ ಸಮಾಧಾನ ಮಾಡಿದ್ದೆ. ಇವಾಗ ನನ್ನ ಮಗಳನ್ನ ಎಷ್ಟು ದಿನ ಸಮಾಧಾನ ಮಾಡಬೇಕು ಅಂತ ಗೊತ್ತಿಲ್ಲದೆ ನಾನು ಒದ್ದಾಡ್ತಾ ಇದ್ದೀನಮ್ಮ. ಅಯ್ಯೋ, ಕರ್ಮ ಕರ್ಮ ಕರ್ಮ, ಇದೆಲ್ಲ ಸೀನು ಮಾಡ್ಕೊಂಡಿರೋ ಕರ್ಮ. ಎಷ್ಟೋ ಜನ್ಮಗಳ ಪುಣ್ಯ ಇದ್ರೆ ಮಾತ್ರ ಇಂಥ ಪ್ರೇಮ ಸಿಕ್ಕೋದು. ನಿನ್ನನ್ನು ನಿನ್ನ ಪ್ರೀತಿನೂ ದೂರ ಮಾಡ್ಕೊಂಡಿರೋ ದುರದೃಷ್ಟವಂತ ಅವನು. ಮಾವನ್ ಮೇಲೆ ಯಾವತ್ತೂ ಕೋಪ ಬಂದಿರ್ಲಿಲ್ಲ. ಮೊದಲನೇ ಸಲ ಇವಾಗ ಬರ್ತಾ ಇದೆ. ನಿನ್ನ ದೂರ ಮಾಡ್ಕೊಂಡಿದ್ದಾದ್ಮೇಲೆ ನಿನ್ ಬೆಲೆ ಏನು ಅಂತ ಅವನಿಗೆ ಅರ್ಥ ಆಗತ್ತೆ. ಬೇಡ, ಸೀನು ಬಗ್ಗೆ ಹಾಗೆ ಮಾತಾಡಬೇಡ. ನಾನು ಅವನ ಜೀವನದಲ್ಲಿ ಎಲ್ಲೇ ಹೋದ್ರೂ ಸೀನು ಸಂತೋಷವಾಗಿರ್ಬೇಕು. ಡ್ಯಾಡಿ, ಎಲ್ರಿಗೂ ನಾವು ಹೊರಡ್ತಿದ್ದೀವಿ ಅಂತ ಹೇಳಿ ಬರ್ತೀನಿ. ಕುಡಿದ್ರೆ ಹಾಡೋಕ್ಕಾಗತ್ತೆ, ಕುಡಿಯೋಕೆ ಬಿಡಲ್ಲ. ಹಾಡಿದ್ರೆ ಕುಡಿಯೋಕ್ಕಾಗತ್ತೆ, ಹಾಡೋಕೆ ಬಿಡಲ್ಲ. ಕುಡಿಯೋದು ತಪ್ಪು ಅಂತಾರೆ ಎಲ್ರು. ಎಷ್ಟು ತಪ್ಪುಗಳನ್ನ ಮಾಡ್ದೇನೆ ಮತ್ತಲ್ಲಿ ಬೀಳಿಸೋ ಬಂಗಾರದ ಎಣ್ಣೆ ತಾಯಿ ನೀನು. ನಿನ್ನನ್ನು ಕೂಡ ಈ ಕೆಟ್ಟ ಜನ ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದಾರೆ. ಆ ನೋವಲ್ಲೇ ಈ ಪೆಗ್ಗು. ಇಷ್ಟ ಆಗಿರೋ ಹುಡುಗಿ ಮನೆ ಸೊಸೆ ಆಗ್ದೇನೆ ಹೋಗ್ತಿದ್ದಾಳೆ. ಏಯ್ ಮುಚ್ಚೆ ಬಾಯಿ. ಆ ಹುಡುಗಿನ ನಮ್ಮನೆ ಸೊಸೆ ಅಂತ ಹೆಂಡತಿಗೆ ಹೇಳೋಕ್ಕಾಗ್ತಾ ಇಲ್ಲ. ಅಮ್ಮ ಅಮ್ಮ, ಎಲ್ಲಿಗಮ್ಮ ನೀನು ಹೋಗ್ತಿರೋದು? ನೀನೇ ನನ್ನ ಸೊಸೆ ಅಂತ ಆದ್ಯನೂ ತಡೆಯೋಕ್ಕಾಗ್ತಿಲ್ಲ. ಲೇ ನನ್ನ ಮಗನೇ, ಇವಳೇ ಕಡೋ ನಿನ್ನ ಹೆಂಡತಿ, ಇವಳಿಗೆ ತಾಳಿ ಕಟ್ಟಬೇಕು ಅಂತ ನನ್ನ ಮಗಂಗೂ ಭಯ ಪಡ್ಸಕ್ಕಾಗ್ತಾ ಇಲ್ಲ. ನೋವು, ಆ ನೋವನ್ನ ಮರೆಯೋದಕ್ಕೆ ಈ ಪೆಗ್ಗು. ಆದ್ಯ ನನ್ನ ಸೊಸೆ ಅಂದ್ರೆ ನನ್ನ ಮಗ ತುಂಬಾ ಅದೃಷ್ಟವಂತ ಅನ್ಕೊಂಡಿದ್ದೆ. ಆದ್ರೆ ಆದ್ಯ ಹೀಗೆ ಹೇಳ್ತಾಳೆ ಅಂತ ಭಾವನವ್ರು ಕೂಡ ತಡಿದೇನೆ ಮನೆಯಿಂದ ಕಳಿಸ್ಬಿಡ್ತಾರೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಆ ನೋವಲ್ಲಿ ಈ ಪೆಗ್ಗು.
ಓ ಓ ಓ ಮಾವ ನೀನ್ ನನ್ನನ್ ಯಾಕೆ ನೋಡ್ತಿದ್ಯಾ? ಕುಡಿ. ಲೇ ಏನೋ ಮಾಡ್ತಾ ಇದೀಯೋ? ನೀನ್ ವಿಡಿಯೋ ತೆಗಿತಿದೀನಿ, ಕುಡಿ. ಬಾಟ್ಲು ಗ್ಲಾಸು ಚೆನ್ನಾಗಿ ಬರ್ತಾ ಇದೆಯಾ? ಹಾ, ಸಾಕತ್ತಾಗಿ ಬರ್ತಿದೆ, ಬೇಕಂದ್ರೆ ನೀನೇ ನೋಡು. ಲೇ ಏನೋ ನನ್ನ ಅಷ್ಟಕ್ಕೂ ಈ ಮನೇಲಿ ಇರೋದಕ್ಕೆ ಬಿಡೋಲ್ವೇನೋ ನೀನು? ಅದನ್ನೇನಾದ್ರೂ ಒಂದ್ಸಲ ನಮ್ಮ ಭಾವನವರು ನೋಡ್ಬಿಟ್ರೆ ನನ್ನ ಬದುಕು ಅಷ್ಟೇನೆ. ಇಲ್ಲಿ ಕೊಡೋ, ಅದನ್ನ ಕೊಡೋ. ನಾನ್ ಕೊಡಲ್ಲ. ಅರೆ ಅರೆ ಬಿಟ್ಟು ನಿನಗೆ ಚಾಕ್ಲೇಟ್ ಕೊಡ್ತೀನಿ ಕಣೋ, ಅದನ್ನ ಕೊಡೋ. ಪರವಾಗಿಲ್ಲ, ಬೇಡ ಬಿಡು ಮಾವ. ಓಹೋ, ದುಡ್ಡು ದುಡ್ಡು ಕೊಡ್ತೀನಿ ಕಣೋ, ಕೊಟ್ಬಿಡು. ನಿನ್ ಹತ್ರ ಇದ್ರೆ ತಾನೇ ಮಾವ ನೀನ್ ಕೊಡೋದಿಕ್ಕೆ. ನನ್ನ ಬದುಕು ಏನಂತ ಇವನಿಗೂ ಅರ್ಥ ಆಗಿ ಹೋಗಿದೆ. ಲೇ ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ನಾನು ಅಷ್ಟೊಂದು ಒಳ್ಳೆಯವನಲ್ಲ ಕಣೋ. ಮರ್ಯಾದೆಯನ್ನು ಹೇಳ್ತಾ ಇದ್ದೀನಿ, ಕೊಡ್ತೀಯೋ ಇಲ್ವೋ? ಬೇಕಾ? ಬಾ ಬಾ, ಕೊಡು. ಆಹಾ. ಆಸೆ ದೋಸೆ